ಕೆಲಸ ಮಾಡೋದೇನೋ ಮಾಡ್ತಾಳೆ. ಆದರೆ ಸಾಂಗ್ ಹಾಕ್ಕೊಂಡು ಇವಾಗ ನಾನು ಬೈದಾಕ್ಸಿದ್ದೀನಿ. ವಿಡಿಯೋ ನೋಡ್ಕೊಂಡು ಬ್ಲಾಗ್ನ ಬ್ಲೂಟೂತ್ ಕನೆಕ್ಟ್ ಮಾಡ್ಕೊಂಡು ಈ ಕಡೆ ನಾವು ಫೋನ್ ನೋಡೋಂಗಿಲ್ಲ, ನಾವು ಬೇರೆ ಮಾತಾಡೋದು ಕೇಳಿಸಲ್ಲ. ಇಷ್ಟು ಇರಿಟೇಟಿಂಗ್ ಫೆಲೋ, ಇರಿಟೇಟ್ ಮಾಡ್ತಾನೆ ಇರ್ತಾಳೆ. ಜನ್ಮಕ್ಕೆ ಹೋಗೋ. ಅಯ್ಯೋ ಇದು ಯಾಕೆ ನನ್ನ ಕ್ಯಾಮ್ರಾ ಇದೇ ಬರ್ತಾ ಇಲ್ಲ, ಒಂದು ನಿಮಿಷ ಇರ್ರಿ. ಏನು ಮಾಡ್ತಾವಳು ನೋಡೋಣ ಬನ್ರಿ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಏನ್ ಮಾಡ್ಬೇಕು? ನಿನ್ಗೆ ಏನ್ ಕಡಿಮೆ ಸೌಂಡ್ ಕೊಟ್ಕೊಂಡು ಕೆಲಸ ಮಾಡಕ್ ಬರಲ್ವಾ? ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು. ಕಾಪಿ ರೈಟ್ಸ್ ಬರುತ್ತಾ? ಮೋಸ್ಟ್ಲಿ ಇದು ಹೊಸ ಸಾಂಗ್ ಅಲ್ವಾ, ಬರಲ್ಲ ಅನ್ಕೋತೀನಿ. ನನ್ನ ಫೇವ್ರೆಟ್ ಲೈನ್ ತೋರಿಸ್ಲಾ? ಅವರ ಅಮ್ಮ ನೋಡಿದಾಗ ಅದೊಂದು ಲೈನ್ ಇರಿ ಬಾರಮ್ಮ ನನ್ನ ಎದೆಯೊಳಗೆ ನೀ ಬಲಗಾಲಿಟ್ಟು ಬಾರಮ್ಮ. ಚೆನ್ನಾಗಿದೆ ಅಲ್ಲ. ಇದು ನೆಕ್ಸ್ಟ್ ಡೇ ವ್ಲಾಗ್ ಆಗಿರುತ್ತೆ ಗೈಸ್. ಅಂದರೆ ಸಂಡೇ ವ್ಲಾಗ್ ಆಗಿರುತ್ತೆ. ಸ್ಯಾಟರ್ಡೇ ವ್ಲಾಗ್ ನಾನು ಮಂಡೇ ಪೋಸ್ಟ್ ಮಾಡ್ತೀನಿ, ಅವ್ರು ಇವತ್ತು ಸಂಜೆ ಪೋಸ್ಟ್ ಮಾಡ್ತೀನಿ ಅಷ್ಟೇ. ಇನ್ಮೇಲೆ ಸ್ಯಾಟರ್ಡೆ ಸಂಡೇ ವ್ಲಾಗ್ ಮಾಡ್ಕೊಂಬಿಡೋಣ ಅಂತ ಅನ್ಕೊತಾ ಇದ್ದೀವಿ. ಬಿಕಾಸ್ ನಾವು ಶಾರ್ಟ್ಸ್ ಹಾಕಿ ಸಾಕಾಗೋಯ್ತು ಅಲ್ಲ. ನಮ್ಮದು 300 ಜನ ಸಮಥಿಂಗ್ ಸಬ್ಸ್ಕ್ರೈಬರ್ಸ್ ಇದ್ದರೆ 200 ಪೋಸ್ಟ್ಗಳೇ ಅವೆ. ಅದಕ್ಕೆ ಸ್ವಲ್ಪ ಪೋಸ್ಟ್ನ ಕಮ್ಮಿ ಮಾಡಿಬಿಟ್ಟು ವ್ಲಾಗ್ನ ಜಾಸ್ತಿ ಮಾಡ್ಕೊಳ್ಳೋಣ ಅನ್ನೋ ಪ್ಲ್ಯಾನಲ್ಲಿ ಇದ್ದೀವಿ. ಪೋಸ್ಟ್ನ ಇನ್ಸ್ಟಾದಲ್ಲಿ ಡೈಲಿ ವ್ಲಾಗ್ ಮಾಡೋ ಪ್ಲ್ಯಾನಲ್ಲಿ ಇದ್ದೀನಿ. 365 ಡೇಸ್ ಚಾಲೆಂಜ್ ತೊಗೊಂಡು ಮಾಡಲ್ಲ ಗೈಸ್, ಮಾಡ್ತೀನಿ ಗೈಸ್, ನೋಡ್ತೀನಿ ಗೈಸ್. ಒಂದಿನೂ ಮಿಸ್ ಆಗಂಗಿಲ್ಲ. ಕೀರ್ತಿ ಸಿಂಚು ವ್ಲಾಗ್ಸ್ನ ಫಾಲೋ ಮಾಡಿ ಖಂಡಿತವಾಗ್ಲೂ ಸ್ಟಾರ್ಟ್ ಮಾಡ್ತೀನಿ. ಬಟ್ ನನಗೊಂದು ಸ್ವಲ್ಪ ಕೆಲಸ ಇದೆ ಎಕ್ಸಾಮ್ದು, ಅದು ಮುಗಿಸ್ಕೊಂಡು ಖಂಡಿತ ಸ್ಟಾರ್ಟ್ ಮಾಡ್ತೀನಿ ಅಷ್ಟೇ. ಇವತ್ತಿನ ಅಪ್ಡೇಟ್. ಇವತ್ತು ಒಂದು ಫಂಕ್ಷನ್ ಇದೆ ಶನಿವಾರ. ಸಾಕಾಗಿ ಹೋಗಿದೆ ಗೈಸ್ ಈ ಫಂಕ್ಷನ್ಗಳಿಗೆ ಅಟೆಂಡ್ ಮಾಡಿ ಮಾಡಿ ಮಾಡಿ. ನಮ್ಮ ಮನೆಯವರು ಅಷ್ಟು ಫಂಕ್ಷನ್ಗಳಿಗೆ ಹೋಗಲ್ಲ. ಇವಳು ಅಷ್ಟು ಫಂಕ್ಷನ್ಗೆ ಹೋಗ್ತಾವಳೆ. ಮತ್ತೆ ನಮ್ ದೊಡ್ಡಪ್ಪ ಹೇಳ್ತಾರೆ ಕ್ಯಾಲೆಂಡರ್ ಅಲ್ಲಿ ಬುಕ್ ಮಾಡ್ಕೊಂಡ್ಬಿಡ್ರಿ ಯಾವ್ದೇ ದಿನ ಎಲ್ಲೆಲ್ಗೆ. ಬಿಕಾಸ್ ಅಂತ ಬಂದಾಗ ಬಿಟ್ಕೊಡಕ್ ಆಗಲ್ಲ ಗೈಸ್. ಇವತ್ತು ಹೋಗ್ತಾ ಇರೋದು ಬಂದ್ಬಿಟ್ಟು ನನ್ನ ತಂಗಿ ಆಗ್ಬೇಕು. ನಾನು ಟ್ಯೂಷನ್ಸ್ ಮಾಡ್ತಾ ಇದ್ದೆ. ಆ ಟ್ಯೂಷನ್ ಅಲ್ಲಿ ನನ್ನ ಒಂದು ಸಿಸ್ಟರ್ಸ್ ಬ್ಯಾಚ್ ಕ್ರಿಯೇಟ್ ಆಗಿತ್ತು. ಸೊ ಅವ್ರ ಮನೆ ಗೃಹ ಪ್ರವೇಶ. ಅವ್ರು ನಮ್ಮ ಮನೆಗೆ ಬಂದಿರಲಿಲ್ಲ ಬಿಕಾಸ್ ಆಫ್ ಸಮ್ ಪರ್ಸ್ನಲ್ ರೀಸನ್ಸ್ ಅಂತ. ಬಟ್ ನಾನು ಹೋಗಬೇಕು, ಬೇಜಾರು ಮಾಡ್ಕೋತಾಳೆ. ಅಕ್ಕ ವಾರಕ್ಕ ಅಂತ ತುಂಬ ಹಿಂಸೆ ಮಾಡಿ ಕರೆದಿದ್ದಾಳೆ. ಸೊ ಹೋಗ್ತಾ ಇದ್ದೀನಿ ಅಷ್ಟೇ. ನನ್ನ ಜೊತೆಗೆ ಇದೊಂದು ಎಕ್ಸ್ಟ್ರಾ ಪೀಸ್ನ ತಗೊಂಡು ಹೋಗ್ತೀನಿ ಅಷ್ಟೇ ನಾನು ಎಲ್ಲಿ ಹೋದ್ರೂ ಅಷ್ಟೇ ಗೈಸ್. ಇವಳು ಅವ್ರು ಬೇಜಾರ್ ಮಾಡ್ಕೋತಾರೆ ಅಂತ ಹೋಯ್ತಾವಳೆ. ನಾನು ಇವಳ ಜೊತೆ ಕಂಪ್ನಿ ಕೊಡಕ್ಕೆ ಅಂತ ಹೋಯ್ತಾಳೆ. ಕೆಲಸ ಇಲ್ಲ ಅಂತ ಬರ್ತಾವಳೆ ಅಷ್ಟೇ. ತಿನ್ನಕ್ ಹೋಯ್ತಾ ಇದ್ದೀನಿ ಗೈಸ್ ಅಷ್ಟೇ. ತಿನ್ನೋದ್ರಲ್ಲಿ ತಿನ್ನಕ್ ಹೋಗ್ಬೇಕು. ಸೊ ಇವತ್ತೊಂದು ಫುಡ್ ರೆಸಿಪಿ ಟ್ರೈ ಮಾಡೋಣ ಅಂತ ಇದ್ದೀನಿ. ಇನ್ಸ್ಟಾಗ್ರಾಮ್ ಎಲ್ಲಿ ನೋಡು ವೈರಲ್ ಆಗೋಗಿದೆ ಅದು. ಇವಳಂತೂ ಒಂದು 10 ಸಲ ಕಳ್ಸಿದಾಳೆ ನನಗೆ ಇನ್ಸ್ಟಾದಲ್ಲಿ ಅದನ್ನ ಬ್ರೆಡ್ ಪುಡಿಂಗ್. ಯಾಕೆ ಅಂದ್ರೆ ಅದು ಈಸಿ. 2-3 ಇಂಗ್ರೀಡಿಯೆಂಟ್ಸ್ ಇಂದ 5 ಇಂಗ್ರೀಡಿಯೆಂಟ್ಸ್ ಇಂದ ಮಾಡೋ ತರ ಲೈಕ್ ಆ ತರ ಇದೆ ಅದು. ಲೈಕ್ ಬ್ರೆಡ್ ಈಸಿ ಮತ್ತೆ ಚೆನ್ನಾಗೂ ಇರುತ್ತೆ. ಏನು ಟ್ರೈ ಮಾಡಬಾರ್ದು ಅಂತ ಅಷ್ಟೊಂದು ಕಷ್ಟ ಇರೋದೆಲ್ಲ ಸಮೋಸ ಅಂತೆ ಅದಂತೆ ಇದಂತೆ ಅರ್ಧ ದಿನ ಎಲ್ಲ ಹಿಡ್ಕೊಂಡು ಮಾಡ್ಸೋಳೆ. ಇದೊಂದು ಮಾಡೋಕ್ಕೇನು ಅಂತ. ಆಯ್ತು ಇವತ್ತು ಟ್ರೈ ಮಾಡ್ತೀವಿ ಗೈಸ್. ಅದಕ್ಕೂ ಮುಂಚೆ ಮನೆ ಕ್ಲೀನ್ ಮಾಡ್ಬೇಕು. ಮನೆ ಕ್ಲೀನ್ ಮಾಡ್ತಾ ಇರೋದು ಯಾಕೆ ಅಂದ್ರೆ ನಾಳೆ ನಮ್ ದೊಡ್ಡಪ್ಪ ಅವರು ಪಾದಯಾತ್ರೆಗೆ ಹೋಯ್ತವ್ರೆ. ಅದಕ್ಕೆ ಧರ್ಮಸ್ಥಳಕ್ಕೆ ಪಾದಯಾತ್ರೆಗೆ ಇಲ್ಲಿಂದ ನಡ್ಕೊಂಡು ಹೋಯ್ತವ್ರೆ. 1 ವಾರ ನಡೀತಾರ. ಆಲ್ಮೋಸ್ಟ್ ನೆಕ್ಸ್ಟ್ ಶಿವರಾತ್ರಿವರೆಗೂ ಅಲ್ಲಿ ಧರ್ಮಸ್ಥಳ ರೀಚ್ ಆಗಕ್ ಟೈಮ್ ತಗೋತಾರೆ. ಸೊ ಅದಕ್ಕೋಸ್ಕರ ಮನೆ ಕ್ಲೀನಿಂಗ್ ನಡೀತಾ ಇದೆ. ಮನೆ ಕ್ಲೀನ್ ಮಾಡಿ ಪೂಜೆ ಮಾಡಿ ಅವ್ರು ಇವತ್ತು ನೈಟ್ ನಾವು ಪೂಜೆ ಮಾಡ್ತೀವಿ. ನಾಳೆ ಬೆಳಗಿನ ಜಾವ ಅವ್ರು ಹೊರಡ್ತಾರೆ ಇಲ್ಲಿಂದ. ಸೊ ಅದು ಅಪ್ಡೇಟು. ಸೊ ಕ್ಲೀನಿಂಗ್ ಕೆಲಸ ಇದೆ ಗೈಸ್. ರುಬ್ತಾರೆ. ಸ್ಯಾಟರ್ಡೆ ಸಂಡೇನು ಮನೇಲಿ ನೆಮ್ಮದಿಯಾಗಿರೋದಕ್ಕೆ ಬಿಡಲ್ಲ ಗೈಸ್ ಇವರು. ಏನ್ ಕಸ ಗುಡ್ಸ್ನೆಲ್ಲ ಒರ್ಸತ್ ಅದು ಒಂದೇ ಕ್ಲೀನಿಂಗ್ ಮಾಡೋದು. ಕಿಚನ್ ಹೋಗಿ ತೋರ್ಸು. ಕಿಚನ್ ಅಲ್ಲಿ ಪಾತ್ರೆ ತೊಳಿಬೇಕು. ಫುಲ್ ತೊಳಿತಾ ಇರೋದು ಇವಾಗ. ಕೌಂಟರ್ ಟಾಪ್ ಎಲ್ಲ ಗಬ್ಬೆದ್ ಹೋಗಿದೆ, ಅದನ್ನ ಕ್ಲೀನ್ ಮಾಡ್ಬೇಕು. ಅದನ್ನ ನಾನು ವಿಡಿಯೋ ಶೂಟ್ ಮಾಡ್ಬೇಕು. ಬರೀ ಸುಳ್ಳು ಗೈಸ್. ಬೇಕಾದ್ರೆ ವಿಡಿಯೋ ಇವಳು ಮೇಲ್ಗಡೆ ಮನೆದು ಕಸ ಗುಡ್ಸಿನೆಲ್ಲ ಒರೆಸ್ತಾಳೆ. ನಾನು ಕೆಳಗಡೆ ಒರೆಸ್ಬಿಟ್ಟು ಪಾತ್ರೆ ತೊಳೆದ್ಬಿಟ್ಟು ನಾನು ಕ್ಲೀನ್ ಮಾಡ್ತೀನಿ. ನೀನೇನ್ ಕ್ಲೀನ್ ಮಾಡ್ಬೇಡ, ಪಾತ್ರೆ ತೊಳಿ.
ಹೌದಾ ಸರಿ ಅಷ್ಟೇ ಗೈಸ್. ನಿನ್ನೆ ಜಾತ್ರೆ ಅಂತ ಸಖತ್ತಾಗಿತ್ತು. ವಿಡಿಯೋ ನೋಡಿದ್ರ ವಿಡಿಯೋ ನೋಡಿರ್ತೀರ. ಆ ಗೇಮ್ಸ್ ಎಲ್ಲ ಸಖತ್ತಾಗಿತ್ತು. ಸೊ ಫ್ರೆಂಡ್ಸ್ ಜೊತೆ ತುಂಬಾ ದಿನ ಆದ್ಮೇಲೆ ಒಂದು ಪೀಸ್ಫುಲ್ ಆಗಿ ಫುಲ್ ರೌಂಡ್ ಹೊಡ್ಕೊಂಡು ಆಲ್ಮೋಸ್ಟ್ ಒಂದು 3 ಕಿಲೋಮೀಟರ್ಸ್ ತನಕ ಓಡಾಡಿದೀವಿ. ಅಂದ್ರೆ ಸುಮ್ಮನೆ ಹಿಂಗ್ ರೌಂಡ್ ಹಾಕೊಂಡು ಒಂದೇ ಏರಿಯಾನ ಓಡಾಡಿದೀವಿ. ಚೆನ್ನಾಗಿ ತಿಂದಿದ್ದೀವಿ. ಬಟ್ ಕಾಸ್ಟ್ಲಿ ಗೈಸ್. ಜಾತ್ರೆಯಲ್ಲಿ ಏನೋ ಗೊತ್ತಿಲ್ಲ, ದುಡ್ಡು ಜಾಸ್ತಿ ಮಾಡಿಬಿಡ್ತಾರೆ, ಕ್ವಾಂಟಿಟಿ ಕಮ್ಮಿ ಮಾಡ್ತಾರೆ. ಇಟ್ಸ್ ಓಕೆ, ಒನ್ ಡೇ ಎಕ್ಸ್ಪೀರಿಯನ್ಸ್ ಅಂತ ಹೇಳಿ ತಿನ್ಕೊಂಡು ಬಂದ್ವಿ. ಇವಾಗ ನಾನು ಹೋಗಿ ಕ್ಲೀನಿಂಗ್ ಕೆಲಸ ಇಟ್ಕೋತೀನಿ. ನೀವು ವಿಡಿಯೋ ಇಷ್ಟ ಆದರೆ ಏನು ಮಾಡಬೇಕು? ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತೆಲ್ಲ ಏನೇನು ಮಾಡ್ತೀವಿ, ಸಣ್ಣ ಸಣ್ಣ ಕ್ಲಿಪ್ಪಿಂಗ್ಸ್ ತಗೊಂಡು ಪ್ರಾಬಬ್ಲಿ ಹಳೆ ವಿಡಿಯೋಗೆ ಅಟ್ಯಾಚ್ ಮಾಡ್ತೀವಿ. ನೋ, ಇದು ಹೊಸದು. ಇವಾಗ ತಾನೇ ಇಂಟ್ರೋ ಕೊಡ್ಲಿಲ್ವಾ? ಓಕೆ ಗೈಸ್, ಸಂಡೇ ಇವತ್ತಿನ ನಮ್ಮ ಸಂಡೇ ಹೇಗೆ ಹೋಗುತ್ತೆ ಅಂತ ನೋಡೋಣ. ನಮ್ಮ ಮನೇಲಿ ಖಂಡಿತವಾಗ್ಲೂ ಪ್ರತಿ ಸಂಡೇ ನಾನ್ ವೆಜ್ ಇರಲ್ಲ. ಬಿಕಾಸ್ ನಮ್ದೇ ಹೋಟೆಲ್ ಇರೋದ್ರಿಂದ ಅಲ್ಲಿಂದ ತಂದು ಮೇಯ್ತಾರೆ ಇವ್ರುಗಳೆಲ್ಲ. ಇವಳು ಮಾತ್ರ ವರ್ಷಗಳು ತಿನ್ನಲ್ಲ, 6 ತಿಂಗಳು ತಿನ್ನಲ್ಲ, 6 ತಿಂಗಳು ತಿಂತಾಳೆ. ನಾವು ಡೈಲಿ ತಿಂತೀವಿ. ವೀಕಲ್ಲಿ 6 ಡೇಸ್ 6 ಡೇಸ್ ಜೊತೆನೆ 7 ಡೇಸ್ 7 ಡೇಸ್ ಅಲ್ಲಿ ಕಟ್ ವೀಕಲ್ಲಿ 7 ಡೇಸ್ ಐತೆ. 7 ಡೇಸ್ ತಿಂತೀವಿ ನಾವು. 4 ಡೇಸ್ ತಿನ್ನಲ್ಲ. 6 ಡೇಸ್ ತಿನ್ನೋದು. ಯಾಕಂದ್ರೆ ಮಂಡೇ ತಿನ್ನಲ್ಲ ನೀವೆಲ್ಲ. ನಾನ್ ತಿಂತೀನಿ ಮಂಡೇ. ಇದು 7 ಡೇಸ್ ತಿನ್ನತ್ತೆ. ನಾನು ಮಂಡೇ ತಿನ್ನಲ್ಲ, ಥರ್ಸ್ಡೇ ತಿನ್ನಲ್ಲ, ಕೆಲವು ದಿನ ದೀಪ ಹಚ್ಚಿದ್ರೆ ಫ್ರೈಡೇ ತಿನ್ನಲ್ಲ, ಸ್ಯಾಟರ್ಡೇ ಅಂತೂ ಆಬ್ವಿಯಸ್ಲಿ ತಿನ್ನೋದೇ ಇಲ್ಲ. ಸೊ ಸಂಡೇ, ವೆಡ್ನೆಸ್ಡೇ, ಟ್ಯೂಸ್ಡೇ 3 ದಿನ ತಿಂತೀನಿ ಗೈಸ್. ಮುಖ ಎಲ್ಲ ನೋಡಿ ಗೈಸ್, ನಾನಿನ್ನು ಮುಖ ತೊಳ್ದಿಲ್ಲ. ನಾನು ಮುಖ ತೊಳ್ದಿದ್ದೀನಿ, ಆದ್ರೂ ನನ್ನ ಮುಖ ಹಿಂಗೈತೆ. ಏನ್ ಮಾಡೋದು, ದೇವ್ರು ಕೊಟ್ಟಂತ ಕಲರು. ಏನ್ ಮಾಡಕ್ಕಾಗಲ್ಲ ಗೈಸ್. ಏನಂತಾರೆ, ನಾವು ಹೆಂಗಿದೀವಿ ಅದನ್ನ ನಾವು ಇಷ್ಟ ಪಡ್ಕೊಬೇಕು. ಸೆಲ್ಫ್ ಲವ್ ಇಸ್ ಬೆಸ್ಟ್ ಲವ್ ಅಂತಾರೆ. ಸೊ ನನ್ಗೆ ನಾನು ತುಂಬಾ ಇಷ್ಟ. ದೃಷ್ಟಿನೇ ಬರ್ಲಿಲ್ವೇ? ಬಂತು ಅದು. ಏತಕ್ ಬಂದೈತೋ ಗೊತ್ತಿಲ್ಲ ಅದು. ಹಂಗೆ ನಮ್ಗೆ ನಾವ್ ಇಷ್ಟ ಅಷ್ಟೇ. ನಿನ್ನೆ ನಮ್ಮ ಅಣ್ಣ ಒಬ್ರು ಕಾಲ್ ಮಾಡಿದ್ರು ಗೈಸ್, ನಂದು ಇನ್ಸ್ಟಾಗ್ರಾಮ್ ಅಲ್ಲಿ. ಅಯ್ಯೋ, ಯಾಕೆ ಕಾಲ್ ಮಾಡ್ತಾಳೋ? ಏನ್ ಡೌನ್ ಮಾಡ್ತೀಯ ಅಂದ್ರೆ ಅಣ್ಣ ನೀನು. ಹಾಯ್ ಗೈಸ್, ಸೊ ರೆಡಿ ಆಗಿದೀವಿ ಫಂಕ್ಷನ್ಗೆ. ಹೇಗ್ ಕಾಣ್ತಾ ಇದೀವಿ ಅಂತ ಕಮೆಂಟ್. ನಮ್ಮ ಅಕ್ಕನ ಔಟ್ಫಿಟ್ ಇದು. ಅವಳೇ ಸ್ಟಿಚ್ ಮಾಡಿರೋದು, ಅವಳೇ ಕಲ್ತಿ. ನಾನೇ ಟೈಲರಿಂಗ್ ಕಲ್ತು ನಾನೇ ಸ್ಟಿಚ್ ಮಾಡ್ಕೊಂಡಿರೋ ಔಟ್ಫಿಟ್. ಇದು ಬಂದು ಎಕ್ಸ್ಟ್ರಾ ತಗೊಂಡ್ಬಿಟ್ರೆ ಹಂಗಂದ್ರೆ ಇದನ್ನ ಮಾಡ್ಬೇಕು ಅಂತಾನೆ ಸ್ಟಿಚ್ ಮಾಡಿರೋ ಔಟ್ಫಿಟ್ ಅಲ್ಲ, ಕಲ್ತಿರೋ ಟೈಲರಿಂಗ್ ಅಲ್ಲ. ಟೈಲರಿಂಗ್ ಕಲಿಬೇಕು ಅಂತ ಕಲ್ತ್ಬಿಟ್ಟು ಆಮೇಲೆ ಟ್ರಯಲ್ಗೆ ಸ್ಟಿಚ್ ಮಾಡ್ಕೊಂಡಿದ್ದು. ಸೊ ನಂಗೆ ಈ ತರ ಫುಲ್ ಸ್ಲೀವ್ಸ್ ಒಂದು ಡ್ರೆಸ್ ಬೇಕಿತ್ತು. ಸೊ ಸ್ಟಿಚ್ ಮಾಡ್ಕೊಂಡ್ರು. ತುಂಬಾ ಹಳೆ ಡ್ರೆಸ್, ಅಂದ್ರೆ 2-3 years ಆಯ್ತು ಸ್ಟಿಚ್ ಮಾಡಿ. ಅಂದ್ರೂ ಮಮ್ಮಿ ಸರಿಲಿ ಅಂದ್ರೆ ಫಿಟ್ ಆಗ್ತಾ ಇದೆ. ನನ್ನ ಔಟ್ಫಿಟ್ ಹೇಗಿದೆ, ಹೇಗೆ ಕಾಣ್ತಾ ಇದ್ದೀನಿ ಅನ್ನೋದನ್ನ ಕಮೆಂಟ್ ಮಾಡಿ. ಹಾಗೆ ನಮ್ಮ ಇನ್ನೊಬ್ರು ಹೀರೋಯಿನ್ ತೋರಿಸ್ತೀನಿ. ಕಮ್ ದ ಸೈಡ್ ಮ್ಯಾಮ್. ಇದು ಕೂಡ ನನ್ನ ತಂಗಿ ಸ್ಟಿಚ್ ಮಾಡಿರೋದು. ಇದು ಡ್ರೆಸ್ಸು ಟಾಪ್ ಅವಳು ಏನು ಹಾಕಿದ್ದಾಳೆ, ನನ್ನ ತಂಗಿ ಸ್ಟಿಚ್ ಮಾಡಿರೋದು. ಚಂದನ ಅವರು ಫ್ಯಾಷನ್ ಡಿಸೈನರ್, ನಮ್ಮನೆ ಫ್ಯಾಷನ್ ಡಿಸೈನರ್ ಸ್ಟಿಚ್ ಮಾಡಿರೋ ಡ್ರೆಸ್. ಹೇಗೆ ಕಾಣ್ತಿದ್ದಾಳೆ ಅನ್ನೋದನ್ನ ಕಮೆಂಟ್ ಮಾಡಿ. ಚೆನ್ನಾಗಿ ಕಾಣ್ತಿದ್ದೀರಾ? ಚೆನ್ನಾಗಿ ಕಾಣ್ತಿದ್ದೀನಿ ಅಂತ ಹೇಳಲೇಬೇಕು ನೀವು. ಚೆನ್ನಾಗಿ ಕಾಣ್ತಿದ್ದೀನಿ, ಅದಕ್ಕೆ ಚೆನ್ನಾಗಿ ಕಾಣ್ತಿದ್ದೀನಿ ಅಂತ ಹೇಳ್ಬೇಕು ಅಂತ ಇರೋದಕ್ಕೆನಾ? ಓಕೆ, ಬ್ಯೂಟಿಫುಲ್ ಅಂತ ಕಮೆಂಟ್ ಮಾಡಿ. ಓ ಮೈ ಗಾಡ್, ಬ್ಯೂಟಿಫುಲ್. ಸರಿ, ಹೊರಡ್ತೀವಿ. ನಾವು ಮತ್ತೆ ಮನೆ ಗೃಹ ಪ್ರವೇಶದಲ್ಲಿ ಸಿಗ್ತೀವಿ. ಮನೆ ಗೃಹ ಪ್ರವೇಶದಲ್ಲಿ ಯಾರೋ ಬಟ್ಟೆ ಇಕ್ಬಿಟ್ಟು ಹೋಗೋರೆ ಗೈಸ್. ಎಲ್ಲಾನು ತೆಗ್ದಾಕ್ತೈತೆ. ಒಂದು ನಿಮಿಷ ಹಿಂಗ್ ಬಂದ್ಬಿಡಿ. ನಾನೇ ಇವಾಗ ಕ್ಯಾಮ್ರಾಮನ್. ನಾವು ಲೇಟ್ ಆಗೋಯ್ತು ಬರೋದು. ಓಕೆ, ಆಯ್ತು. ಥ್ಯಾಂಕ್ ಯು ಸೋ ಮಚ್. ಬನ್ನಿ, ಪ್ರಸಾದ ಕೊಡ್ತೀನಿ. ಪ್ರಸಾದ ಕೊಡೋ, ಬಂಡಾರ ಕೊಡೋ, ಹಣ ಊಟ ಕರಿ.
ಕೊಡು ತೋರ್ಸ್ಕೊಬತ್ತೀನಿ. ಗ್ರೀನ್ ಲೈಟ್ ಚೇಂಜ್ ಮಾಡು. ನಮ್ಮ ದೊಡ್ಡಮ್ಮವರು ಪೂಜೆ ಮಾಡಿಬಿಟ್ಟು ಹೋಗಿದವ್ರೆ. ಫೋಟೋ ಇಲ್ಲಿಗೆ ಇಕ್ಬೇಕಲ್ವಾ? ಹೂವನ ಇಲ್ಲಿಗೆ ಇಕ್ಕವ್ರೆ. ಇಲ್ಲಿಗೆ ಇಕ್ಬೇಕಲ್ವಾ? ಇಲ್ಲಿಗೆ ಇಕ್ಕವ್ರೆ. ಸುಮ್ಮನೆ ಹಂಗೆ ಬಂದೆ ನೋಡೋಣ ಅಂತ. ದೇವ್ರೇನಾದ್ರು ವರ ಕೊಟ್ಟಿದ್ಯಾ ಅಂತ. ಸಕ್ಕರೆಯನ್ನು ಸುರಿಯುತ್ತಿದ್ದಾಳೆ. ಅದನ್ನ ಫುಲ್ ಸಣ್ಣ ಸಿಮ್ಮಲ್ಲಿ ಇಟ್ಕೊಂಡು ಪೂರ್ತಿ ಸಕ್ಕರೆ ಕರಗಿ ಅದು ಆ ಕಲರ್ ಬರಬೇಕು ಗೈಸ್. ಕ್ಯಾರಮೆಲ್ ಕಲರ್ ಬರೋವರೆಗೂ ಅಲ್ಲಿ ಸೈಡಲ್ಲಿ ಆಗಲೇ ಅದು ಕಲರ್ ಆ ಥರ ಬರ್ತೈತೆ. ಇಲ್ಲಿ ಈ ಕಲರ್ ಬರಬೇಕು. ಇದು ಒಂದು ಮಾಡೋಕ್ಕೆ ಸ್ವಲ್ಪ ಸ್ಲೋ ಪ್ರೊಸೀಜರ್ ಇದು. ಅಷ್ಟರಲ್ಲಿ ಬಿಸಿಗೆ ಇಟ್ಕೊಂಡ್ಬಿಡೋಣ. ಇದನ್ನ ಸ್ಟೀಮ್ ಮಾಡ್ಬೇಕು ನಾವು. ಏನು ಸ್ಟೀಮು? ಹಬೇಲ್ ಬೇಯಿಸೋದು ಇದನ್ನ. ಕೊಡು, ತಿರುಗಿಸ್ತಾ ಇರ್ತೀನಿ. ಅಳಿಲು ಸೇವೆ. ಇವಾಗ ಗಾಯಸ್ ಇದನ್ನು ಸೈಡಲ್ಲಿರೋ ಎಲ್ಲ ಪಾರ್ಟ್ಸ್ನು ಬ್ರೌನ್ ಪಾರ್ಟ್ಸ್ನು ಕಟ್ ಮಾಡ್ಕೋಬೇಕು. ಅದನ್ನು ಯೂಸ್ ಮಾಡ್ಕೋಬಹುದು ನಾವು. ಎಲ್ಲ ಬ್ರೌನ್ ಪಾರ್ಟ್ಸ್ನ ಕಟ್ ಮಾಡ್ಕೊಳ್ಳಿ. ಎಂತ ಕೇಳು ಕಟ್ ಮಾಡೋದು? ಸೋಮ್ನ ಸ್ಟೈಲ್ ಕಟ್ ಮಾಡ್ತಾರೆ. ನೀನು ಮಾಡಿಸ್ತಾ ಇದೀಯಾ ಅಂತ. ನೀನು ಮಾಡು, ಏನಾಗಲ್ಲ. ಅಲ್ಲಿ ಹೆಂಗೆ ತೋರ್ಸೋರ ಹಂಗೆ ಮಾಡ್ಬೇಕಲ್ವ ಗೈಸ್? ಬಿಕಾಸ್ ಅಲ್ಲಿ ಅದ್ರ ಥರ ಬಂದಿಲ್ಲ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಬರ್ರಿ ಇದೇ ಟ್ರೆಂಡು ಗೈಸ್. ಇದನ್ನು ಹೀಗೆ ಮುರಿದಾಕೊಳ್ಳಿ, ಚಿಕ್ಕ ಚಿಕ್ಕ ಪೀಸಾಗಿ ಮುರ್ಕೊಳ್ಳಿ. ಎತ್ತು ಇನ್ನು ಹಾಕು. ಸ್ವಲ್ಪಟಿಯಾ? ಉಯ್ 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 ಫಾಸ್ಟಾಗಿ. ಏನೇನು ಕಷ್ಟ ಕೊಡ್ತಾರೆ ನೋಡಿ ಗೈಸ್. ಹಾಲು ಹಾಕೋಳೆ. ಈ ಮೊಟ್ಟೆ ಹಾಕಬೇಕು. ಹೆಂಗೆ ಹಾಕ್ತಾಳೆ ನೋಡೋಣ. ಸಕ್ಕರೆ ಅದನ್ನು ಇದು ಮಾಡಬೇಕು. ಹಾಕು ಹಾಕು ನೋಡಿ ಗೈಸ್. ಹಾಕ್ತಾವಳೆ. ಆಕೆ ಎಷ್ಟತ್ತೆ? ಓ, ಒಂದು ವಿಡಿಯೋ ಹಿಂದೆ ಹೌದು, ನಾವು ನೋಡಕ್ ಮಾತ್ರ ಇಷ್ಟೇನಾ? ಚೆನ್ನಾಗಿಲ್ಲ. ಸೀರಿಯಸ್ಲಿ ಹಂಗೆ ಅನ್ಕೋತಿದ್ದೀವಿ. ಇವಾಗ ಸ್ಯಾಮ್ ಸಮೀರ್ ಆಗಿರ್ಬೋದು, ಅವರೆಲ್ಲ ಡೈಲಿ ಕಂಟೆಂಟ್ ಮಾಡ್ತಾರಲ್ಲ, ಏನು. ಬಟ್ ಈ ವಿಡಿಯೋ ಮಾಡೋದಲ್ಲ ಗೈಸ್, ಎಡಿಟ್ ಮಾಡಿ ಅಪ್ಲೋಡ್ ಮಾಡೋ ಅಷ್ಟರಲ್ಲಿ ಸಾಕಾಗಿ ಹೋಗುತ್ತೆ. ಸೊ ಅದು ಕೂಡ ಒಂದು ಪ್ರೊಫೆಷನ್ನೇ. ಸೊ ಯಾರ್ಯಾರು ಯೂಟ್ಯೂಬ್ ಮಾಡಿಕೊಂಡು ಅವರವರ ಪ್ರೊಫೆಷನ್ನ ಕೂಡ ಪ್ಯಾಷನ್ ಆಗಿ ಫಾಲೋ ಮಾಡ್ತಾ ಇದ್ದೀರಾ ಅವ್ರಿಗೆಲ್ಲ ಹ್ಯಾಟ್ಸ್ ಆಫ್. ಎಸ್. ಸೊ ಇವಾಗ ಇದನ್ನ ವಿಡಿಯೋನ ನಾವು ಈಸಿಯಾಗಿ ಜಡ್ಜ್ ಮಾಡ್ತೀವಿ. ಬಟ್ ನಾವು ಕೂಡ ಹಂಗೆ ಮಾಡ್ತೀವಿ ಗೈಸ್. ಇವಾಗ ಯಾರ್ದಾದ್ರೂ ಒಂದು ಚೆನ್ನಾಗಿಲ್ಲ, ಚೆನ್ನಾಗಿದೆ ಅಂತ. ಬಟ್ ಅದ್ರ ಹಿಂದೆಗಡೆ ಶ್ರಮ ಇರುತ್ತೆ ಗೊತ್ತಾ. ಬಟ್ ಅವ್ರಿಗದು ಒಂದು ಪ್ಯಾಷನ್ ಆಗಿರುತ್ತೆ ಗೈಸ್. ಯಾರು ಸ್ಟಾರ್ಟಿಂಗ್ ಅಲ್ಲೇ ಕೆಲವು ಹೌದು ದುಡ್ಡು ಮಾಡ್ಬೇಕು ಅಂತಾನು ಮಾಡ್ತೀವಿ. ಬಿಕಾಸ್ ಯಾರಿಗಾದ್ರೂ ಅರ್ನಿಂಗ್ ಮುಖ್ಯನೇ. ಸೊ ಯಾರನ್ನೂ ಜಡ್ಜ್ ಮಾಡಬೇಡಿ. ನಾವ್ ಇವಾಗ ಮಾಡ್ತಾ ಇರೋದು ದುಡ್ಡು ಮಾಡ್ಬೇಕು ಅಂತಾನೆ ಏನೋ ಮಾಡ್ತಾ ಇಲ್ಲ. ಬಿಕಾಸ್ ನಮ್ಗೆ ಇಷ್ಟ, ನಮ್ಗೆ ಮಾಡಕ್ ಇಷ್ಟ. ಅದು ನಮ್ ಫ್ಯೂಚರ್ ಅಲ್ಲಿ ನೋಡಿದಾಗ ಅಥವಾ 2 ದಿನ ಬಿಟ್ಕೊಂಡು 2 ವಾರ ಬಿಟ್ಕೊಂಡು ನಾವು ನೋಡುವಾಗ ನಮ್ಮ ಮುಖದಲ್ಲಿ ಒಂದು ನಗು ಇರುತ್ತೆ. ಅದನ್ನ ನೋಡಕ್ಕೋಸ್ಕರ ಮಾಡ್ಬೇಕು ಅಷ್ಟೇ. ಆಕ್ಚುಲಿ ನಾನು ಹೆಂಗ್ ಕಾಣ್ತಾ ಇದೀನಿ ತಲೆ ಬಾಚಿಲ್ಲ ನಾನು. ಹಿಂಗೆ ಐಸಿವಳು ಎಲ್ಲ ನಾನು ಮಾಡೋ ಅಷ್ಟರಲ್ಲಿ ಬಿಟ್ಬಿಡೋದಷ್ಟೇ. ಏನು ಮಾಡ್ತಾ ಇದೀಯಮ್ಮ? ನಮ್ಮ ಅಮ್ಮನ ಜೊತೆ ಮಾತಾಡ್ಕೊಂಡು ಮಾಡ್ತಾ ಇದ್ದೀವಿ. ಸ್ವಲ್ಪ ಮುಂದೆ ಇಟ್ಬಿಡು ವಿಡಿಯೋನ. ನನ್ನಲ್ಲಿ ವ್ಲಾಗ್ ಹೇಳ್ತಾ ಇದ್ದ ಕಣಮ್ಮ. ಅಷ್ಟೇ. A few moments later. ಓಪನ್ ಮಾಡಿಸಿದೊಳ ಗೈಸ್. ಅಯ್ಯೋ, ಏನು ಕಲರೇ ಬಂದಿಲ್ಲ. ಏನಾಗೈತೆ ಗೊತ್ತಾ? ಶುಗರ್ ಸಿರಪ್ನ ಗಟ್ಟಿ ಮಾಡೋದಲ್ಲ ಕಣೆ. ನಾವು ಕಲರ್ ಬರೋ ಅಂದ್ರೆ ನಾವು ತಿರುಗಿಸ್ತಾನೆ ಇದ್ವಿ. ಕಟ್ ಮಾಡ್ತೀಯಾ? ಇರೇ ಕೀರ್ತುದು ಇವಾಗ ಸಿಂಪಲ್ ಆಗಿ ಬರ್ಡೇ ಸೆಲೆಬ್ರೇಟ್ ಮಾಡ್ತಿದ್ದೀವಿ. ಓಕೆ, ಹ್ಯಾಪಿ ಬರ್ಡೇ ಟು ಯು. ಬಟ್ ಪರ್ಫೆಕ್ಟ್ ಆಗಿ ಬಂದಿದೆ ಗೈಸ್. ಕಾಪಿ ರೈಟ್ ಬಂದ್ಬಿಡುತ್ತೆ ಅಂತ ಭಯ. ಹ್ಯಾಪಿ ಬರ್ಡೇ ಟು
you. ಕೈಗೆ ಸಿಗ್ತಾರೆ ಅಂದ್ರೆ ಈಗ ನಮ್ ಕಡೆ ಗಿಣ್ಣು ಅಂತ ಮಾಡ್ತೀವಿ ಗೊತ್ತಾ? Happy birthday, happy birthday, happy birthday to you. ಓಕೆ, ಟೇಸ್ಟ್ ಪನ್ಲಾಮ? ಹಾ, ಉಫ್ ಉಫ್ ಮಾಡ್ಬಿಟ್ಟು ಕೊಡೆ ಇರೋ. ಅದೇ ಡಿಫ್ರೆಂಟ್ ಕೇಕ್ ಅಂತ ಇಲ್ಲ, ಅದು ಟೆಕ್ಸ್ಚರಿಗೆ ಮಾಡ್ಕೊಬೇಕು ಅಷ್ಟೇ ಅನ್ಸುತ್ತೆ. ಗಿಣ್ಣ ಅಂತಾರಲ್ಲ, ನೋಡೋಣ ಗೈಸ್, ಫ್ರಿಜ್ಜಲ್ಲಿ ಇಟ್ಬಿಟ್ಟು ಕೂಲ್ ಆದ್ಮೇಲೆ ನೋಡೋಣ. ಓಕೆ, ಟೇಸ್ಟ್ ವೈಸ್ ಪರವಾಗಿಲ್ಲ, ಫಸ್ಟ್ ಟೈಮ್ ಟ್ರೈ ಪರವಾಗಿಲ್ಲ ಅನ್ನಿಸ್ತು. ಕೈ ನೋವುತ್ತೈತೆ. ಫ್ರಿಜ್ಜಲ್ಲಿ ಏನೇನೈತೆ ತೋರಿಸು. ಫ್ರಿಜ್ಜಲ್ಲಿ ಇರೋದು ಬಿಟ್ಬಿಟ್ಟು ಇನ್ನೆಲ್ಲ ಐತೆ. ಅದೇ ಅಲ್ವಾ ಇಂಡಿಯನ್ ಮಾಮ್ಸ್. ಸೊ ವಿಡಿಯೋ ಎಂಡ್ ಮಾಡೋಣ? ಹಾಂ, ಮಾಡೋಣ. ಅಷ್ಟೇ ಗೈಸ್, ನಿಮಗೂ ನೋಡಿ ನೋಡಿ ಬೋರ್ ಆಗ್ಬಿಡುತ್ತೆ ನಮ್ಮ ಮುಖಗಳನ್ನ. ಸಾಕು ಇಷ್ಟು, ಸಾಕು. ಸೊ ಒಂದು ನಿಮಿಷ ಇಟ್ಕೋ. ಕರೆಕ್ಟಾಗಿ ಹಿಡ್ದಿದ್ದೀನಿ, ಬಾರೇ ಬಾ. ಸೊ ಅಷ್ಟೇ ಗೈಸ್, ಇವತ್ತಿಗೆ ಈ ವಿಡಿಯೋ ಅಷ್ಟೇ. ಸೊ ಐ ಹೋಪ್ ನಿಮ್ಗೆ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ. ಸ್ವಲ್ಪ ಚೆನ್ನಾಗಿ ಎಂಟರ್ಟೈನ್ ಮಾಡಿದೀವಿ ಅಂತ ಅನ್ಕೊಳ್ತೀವಿ. ಸೊ ಇಷ್ಟ ಆಗಿದ್ರೆ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಪ್ಲೀಸ್ ಮರಿಬೇಡಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ತುಂಬ ತುಂಬ ಖುಷಿ ಕೊಡುತ್ತೆ, ಇನ್ನೊಂದು ಸ್ವಲ್ಪ ವಿಡಿಯೋ ಮಾಡಬೇಕು ಅಂತ ಫೀಲಿಂಗ್ಸ್ ಕೊಡುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ, ಸಪೋರ್ಟ್ ಮಾಡಿ. ಅಷ್ಟೇ. ಲವ್ ಯು ಆಲ್, ಬಾಯ್ ಬಾಯ್. खत्म, बाय बाय, टाटा, गुड बाय, गया.